ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಾಲ್ಮೀಕಿ ನಾಯಕರ ಬೆನ್ನಲ್ಲೇ ಇನ್ನೊಂದು ಕಡೆಯಲ್ಲಿ ದಲಿತ ಎಡಗೈ ಸಮುದಾಯ ಸಭೆ ಕೂಡ ಆಗಿದೆ. ನಿನ್ನೆ ರಾತ್ರಿ ಬೆಳಗಾವಿಯ ಖಾಸಗಿ ಕ್ಲಬ್ನಲ್ಲಿ ನಡೆದಿರೋದು ಸಭೆ. ಮಾದರ ಪೀಠದ ಬಸವಮೂರ್ತಿ ಚೆನ್ನಯ್ಯ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ. ಆಹಾರ ಸಚಿವ ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಮುದಾಯದ ಶಾಸಕರು, ಎಂಎಲ್ಸಿಗಳು, ಮಾಜಿ ಸಂಸದರು ಭಾಗಿಯಾಗಿದ್ದಾರೆ. ಸಮುದಾಯದ ಸಚಿವರ ಬೆಂಬಲಕ್ಕೆ ನಿಲ್ಲುವಂತೆ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ. ಸಂಪುಟ ಪುನಾರಚನೆ ವೇಳೆ ಸಚಿವರನ್ನ ಕೈಬಿಡುವ ವದಂತಿ ಹಿನ್ನೆಲೆ ಮುನಿಯಪ್ಪ, ತಿಮ್ಮಾಪುರರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಇಡೀ ಸಮುದಾಯ ಅವ್ರ ಬೆನ್ನಿಗೆ ನಿಲ್ಲಬೇಕು ಅಂತ ಕರೆ. ಇಬ್ಬರು ಸಚಿವರ ಪರ ನಿಲ್ಲುವಂತೆ ಸಮುದಾಯದ ಮುಖಂಡರಿಗೆ ಕರೆಯನ್ನ ನೀಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಈ ಥರದೊಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಮುದಾಯದ ಪ್ರಮುಖ ನಾಯಕರುಗಳು, ಫ್ರಂಟ್ ಲೈನ್ ನಾಯಕರುಗಳಂತಿದ್ದಾರಲ್ಲ, ಅವ್ರುಗಳು ಏನು ನಿರ್ಧಾರ ಮತ್ತು ನಿಲುವನ್ನು ತೆಗೆದುಕೊಂಡಿದ್ದಾರೋ ಅದಕ್ಕೆ ನಾವು ಬದ್ಧರಾಗಿರೋಣ ಅಂತ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಒಂದು ಕಡೆಯಲ್ಲಿ ವಾಲ್ಮೀಕಿ ಸಮುದಾಯ, ಇನ್ನೊಂದು ಕಡೆಯಲ್ಲಿ ಹಿಂದುಳಿದ ಸಮುದಾಯದ ವರ್ಗದ ನಾಯಕರುಗಳು ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಆ ಸಮುದಾಯದಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ರಾಜಕಾರಣದ ವಿಚಾರವೂ ಕೂಡ ಚರ್ಚೆ ಆಗಿದೆ ಅನ್ನೋದು ಕೇಳಿ ಬರ್ತಾ ಇರುವಂಥದ್ದು. ಏನು ನಿರ್ಧಾರ ಮಾಡ್ಕೊಂಡಿದ್ದಾರೆ, ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ, ಈ ಹಂತದಲ್ಲಿ ಅಂದರೆ ಸಾಕಷ್ಟು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಆಗಿದೆ, ಈ ಹಂತದಲ್ಲಿ ನಡೆದಿರುವ ಈ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ? ನಿತಿ, ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಡಿನ್ನರ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು ಈಗ ಬೆಳಗಾವಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ನಿನ್ನೆ ಒಂದು ಕಡೆ ದಲಿತ ಸಮುದಾಯದ ಸಚಿವರು, ಆ ಸಮುದಾಯದ ಮುಖಂಡರು, ಸ್ವಾಮೀಜಿಗಳು ಒಂದು ಕಡೆ ಸಭೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಶ್ರೀಗಳು, ಆ ಸಮುದಾಯದ ಸಚಿವರು, ಶಾಸಕರು ಮತ್ತೊಂದು ಕಡೆ ಸಭೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆ CM ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಅಲ್ಪಸಂಖ್ಯಾತ ನಾಯಕರ ನಿವಾಸದಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಜೊತೆ CM ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸೊ ಇದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಸಾಕಷ್ಟು ಇಲ್ಲಿ ಕುತೂಹಲಗಳು ಕೂಡ ಮೂಡ್ತಾ ಇದೆ. ಯಾಕೆಂದರೆ ನಾಯಕತ್ವ ಬದಲಾವಣೆಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ, ಯಾವುದೇ ಸಮಸ್ಯೆಗಳಿಲ್ಲ, ಭಿನ್ನಾಭಿಪ್ರಾಯಗಳು ಹೋಗಿದೆ ಅನ್ನುವಂಥ ಮಾತುಗಳಿದೆ. ಆದರೆ ಒಳಗೊಳಗೆ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಈಗ ಒಮ್ಮೆಲೆ ಹೊರಗೆ ಬರದಂತೆ ಕಾಣಿಸ್ತಾ ಇದೆ. ಕಾರಣ ಈ ಒಂದು ಸಚಿವ ಸಂಪುಟ ಪುನಾರಚನೆ ವಿಚಾರ ಕೂಡ ಈಗ ತಳುಕು ಹಾಕ್ಕೊಳ್ತಾ ಇದೆ. ಸದನ ಮುಗಿಯುತ್ತಿದ್ದ ಹಾಗೆ ದೆಹಲಿಗೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರನ್ನು ಕರೆಸ್ತಾರೆ, ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಸಿದ್ದರಾಮಯ್ಯನವರನ್ನು ಮುಂದುವರಿಸಬೇಕಾ ಅಥವಾ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ ಅಥವಾ ದಲಿತ ಸಮುದಾಯದಿಂದ ದಲಿತ CM ಕೂಗಿಗೆ ಪೂರಕವಾಗಿ ಪರಮೇಶ್ವರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಅದು ಮುಂದಿನ ಚುನಾವಣೆ ಮತ್ತು ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಸರ್ಕಾರದ ಭವಿಷ್ಯವನ್ನು ಕೂಡ ಗಮನದಲ್ಲಿಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನಾರಚನೆ ವಿಚಾರ ಕೂಡ ರಾಹುಲ್ ಗಾಂಧಿಯವರು ಒಪ್ಪಿಗೆಯನ್ನು ಕೊಟ್ಟರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನು ಪೆಂಡಿಂಗ್ ಇಟ್ಟಿದ್ರು. ಹಾಗಾಗಿ ಈಗ ಸದನ ಮುಗಿತಿದ್ದಾಗೆ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥ ಸಂದರ್ಭದಲ್ಲೇ ಕೆಲವು ಸಚಿವರನ್ನು ಕೈ ಬಿಡಬಹುದು ಅನ್ನುವಂಥ ಅನುಮಾನಗಳು ಕೂಡ ಈಗಾಗಲೇ ಶುರುವಾಗ್ತಾ ಇದೆ. ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ವರದಿಗಳಾಗ್ತಾ ಇದೆ. ಹಾಗಾಗಿ ದಲಿತ ಸಮುದಾಯದ ಸಚಿವರು ನಿನ್ನೆ ಮುಖಂಡರ ಜೊತೆ, ಸ್ವಾಮೀಜಿಗಳ ಜೊತೆ ಖಾಸಗಿ ಕ್ಲಬ್ನಲ್ಲಿ ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಮುನಿಯಪ್ಪ ಮತ್ತು R.B. ತಿಮ್ಮಾಪುರ ಅವರ ಪರವಾಗಿ ನಾವು ಒಟ್ಟಿಗೆ ನಿಲ್ಲಬೇಕು. ಸಂಪುಟದಲ್ಲಿ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು 45 ಲಕ್ಷಕ್ಕೂ ಹೆಚ್ಚು ಜನ ನಾವಿದ್ದೇವೆ ಸಮುದಾಯದ, ಕೇವಲ ಎಡಗೈ ಸಮುದಾಯದಲ್ಲಿ ನಾವು ಅಷ್ಟು ಮಂದಿ ಇದ್ದೇವೆ. ಆದರೆ ನಮಗೆ ಸಿಗ್ತಾ ಇರುವಂತಹ ಸ್ಥಾನಮಾನಗಳು ಬಹಳ ಕಡಿಮೆ. ಈಗಿರುವಂಥ ಇಬ್ಬರು ಸಚಿವರು ಇದ್ದಾರೆ, ಅವರನ್ನು ಕೂಡ ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಕೆಳಗೆ ಬಿಡಲಾಗತ್ತೆ ಅನ್ನುವಂಥ ಮಾಹಿತಿಗಳು ನಮಗೆ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಆ ಮುಖಂಡರು ಮತ್ತು ಶಾಸಕರಿಗೆ ಅಲ್ಲಿ ಕರೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೆ
ವಾಲ್ಮೀಕಿ ಸಮುದಾಯದ ಶಾಸಕರು ಸಭೆಯನ್ನು ನಡೆಸ್ತಾರೆ. ಅಲ್ಲಿ ಪ್ರಸನ್ನಾನಂದಪುರಿ ಶ್ರೀಗಳು, ವಾಲ್ಮೀಕಿ ಸಮುದಾಯದ ಶ್ರೀಗಳು ಕೂಡ ಉಪಸ್ಥಿತರಿರ್ತಾರೆ. ಅಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಕರೆಯನ್ನು ಕೊಡಲಾಗುತ್ತೆ. ಈಗಾಗಲೇ ಸಮುದಾಯದಿಂದ 2 ಸಚಿವರನ್ನು ಸಂಪುಟದಿಂದ ಹೊರಗೆ ಬಿಡಲಾಗಿದೆ. ಈಗ ಮತ್ತೆ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವಾಗಿ ಇಡೀ ಸಮುದಾಯ ನಿಲ್ಲಬೇಕು ಅನ್ನುವಂಥ ಕರೆಯನ್ನು ಸ್ವಾಮೀಜಿಗಳು ಕೂಡ ಅಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಒಂದು ಕಡೆ ವಾಲ್ಮೀಕಿ ಸಮುದಾಯ, ಮತ್ತೊಂದು ಕಡೆ ದಲಿತ ಸಮುದಾಯ ಈ ಒಂದು ಸಭೆಯನ್ನು ನಡೆಸಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇಲ್ಲಿ CM ಕುರ್ಚಿಯ ರೇಸ್ನಲ್ಲಿ ಒಂದು ಕಡೆ ದಲಿತ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಮುದಾಯಗಳಲ್ಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಅದರ ನಡುವೆ ಮುಖ್ಯಮಂತ್ರಿಗಳು ನಿನ್ನೆ ಅಲ್ಪಸಂಖ್ಯಾತ ನಾಯಕರ ನಿವಾಸದಲ್ಲಿ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ಜಮೀರ್ ಹಾಗೆ ಇನ್ನಿತರ ನಾಯಕರು ಕೂಡ ಭಾಗಿಯಾಗ್ತಾರೆ. ಅಲ್ಲೂ ಕೂಡ ಅದೇ ಚರ್ಚೆಗಳಾಗತ್ತೆ. ಸೊ ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸ್ತಾ ಇರುವಂಥದ್ದನ್ನು ನೋಡಿದ್ರೆ ಈ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಶುರುವಾಗಬಹುದು ಅನ್ನುವಂಥ ಒಂದು ಮೆಸೇಜನ್ನು ಇವತ್ತು ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ OBC ಸಮುದಾಯಗಳು, ದಲಿತ ಸಮುದಾಯ ಹಾಗೆ ವಾಲ್ಮೀಕಿ ಸಮುದಾಯದ ಪ್ರತ್ಯೇಕ ಸಭೆಗಳು, ಹಿಂದುಳಿದ ವರ್ಗಗಳ ಪ್ರತ್ಯೇಕ ಸಭೆಗಳು ಒಂದು ಸ್ಪಷ್ಟವಾದಂಥ ಒಂದು ಮೆಸೇಜನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ.